ಡ್ರಿಪ್ ಮಾಡಿದರು. ಕೆಲವು ಮಂದಿ ಕೇಳಿದ್ರು ನಂಗೆ, ಅವಾಗೆಲ್ಲ ಡ್ರಿಪ್ ಪೈಪ್ ಹೊರ ತೆಗಿಯೋದೇನು ರೀ, ಹೊರ ತೆಗೆದು ಇದು ಮಾಡ್ಬೇಕೇನು, ಆಮೇಲೆ ಪೈಪೆಲ್ಲ ಉಚ್ಚಿ ತೆಗಿಬೇಕೇನು ರೀ, ಎಷ್ಟೋ ಮಂದಿ ನಂಗೆ ಕ್ವಶನ್ ಮಾಡಿದರು. ಆಮೇಲೆ ಸೆಂಟ್ರ್ ಪೈಪ್ ಅದನ್ನೇನು ತೆಗಿಯೋ ಜರುತ್ತಿಲ್ಲ, ಅದನ್ನ ಯಾವ ಟೈಪ್ ಮಾಡೋದು ಅನ್ನೋದು ತೋರಿಸ್ತೀನಿ ನಾನು. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಇದು 4 ಸೆಪ್ಟೆಂಬರ್ 2025 ಪ್ಲಾಂಟೇಶನ್ ಆಗೈತಿ. ಈಗ ಇವತ್ತು ತಾರೀಕು 19 ನವಂಬರ್ 25, 60 ಒಂದು 74-75 ದಿವಸ ಕಬ್ಬಿದು. ಈಗ ನಾವು ಇದೆಲ್ಲ ಹುಟ್ಕಬ್ಬು ಮುರಿದೀವಿ. ಇದನ್ನ ಹುಟ್ಕಬ್ಬು ಮುರಿದ ನಂತರ ಮತ್ತು ಸಾಕಷ್ಟು ಮರಿ ಬರ್ತಾಯಿವೆ. ಈಗ ಆಲ್ರೆಡಿ 12, 13, 14 ಮರಿ ಆಲ್ರೆಡಿ ಬಂದವ. ಈಗ ಮತ್ತು ಹುಟ್ಕಬ್ಬು ಮುರಿದ್ಕೂಳೆ ಮತ್ತು ಮರಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದ್ರ ಸಂಬಂಧ ಈಗ ಇದನ್ನ ಸ್ಮಾಲ್ ಅರ್ದಿಂಗ್ ಮಾಡಿ ಮರಿ ಸ್ಟಾಪ್ ಮಾಡೋ ಸಂಬಂಧ ಸ್ಮಾಲ್ ಅರ್ದಿಂಗ್ ಮಾಡತ್ತೀವಿ. ಈಗ ಸ್ಮಾಲ್ ಅರ್ದಿಂಗ್ ಮಾಡಬೇಕಾದ್ರೆ ಡ್ರಿಪ್ ಮಾಡಿದವರು ಹಾಗೂ ಈ ಥರ ಮ್ಯಾಲೆ ಪೈಪ್ ಹಾಕಿ ಡ್ರಿಪ್ ಮಾಡಿದವರು. ಕೆಲವು ಮಂದಿ ಕೇಳಿದ್ರು ನಂಗೆ, ಅವಾಗೆಲ್ಲ ಡ್ರಿಪ್ ಪೈಪ್ ಹೊರ ತೆಗಿಯೋದೇನು ರೀ, ಹೊರ ತೆಗೆದು ಇದು ಮಾಡ್ಬೇಕೇನು, ಆಮೇಲೆ ಪೈಪೆಲ್ಲ ಉಚ್ಚಿ ತೆಗಿಬೇಕೇನು ರೀ, ಎಷ್ಟೋ ಮಂದಿ ನಂಗೆ ಕ್ವಶನ್ ಮಾಡಿದರು. ಈಗ ನಾವು ಹೊಲದಾಗ ಸೆಂಟ್ರದಾಗ ಇದು ಮಾಡಿಕೊಂಡು ಈ ಕಡೆ 150 ಫೂಟು ಹಾಗೂ ಈ ಸೈಡ್ 150 ಫೂಟು ನಾವು ಸೆಂಟ್ರದಾಗ ಪೈಪ್ ಮಾಡಿ ಈ ಟೈಪ್ ನಾವು ಡ್ರಿಪ್ ಜೋಡಿಸಿದ್ವಿ. ಈಗ 2.5 ಇಂಚಿ ಪೈಪು, ಈ ಕಡೆ 150 ಫೂಟು, ಈ ಕಡೆ 150 ಫೂಟು, ಲೆಫ್ಟ್ ರೈಟು 150 ಫೂಟ್ ನಾವು ಡಿಸ್ಟೆನ್ಸ್ ಬಿಟ್ಕೊಂಡಿದ್ವಿ. ಈ ಡ್ರಿಪ್ ತೆಗಿಬೇಕಾದ್ರೆ ಇದನ್ನು ಎಲ್ಲ ಪೈಪು ಎಲ್ಲ ತೆಗೆದು ಮ್ಯಾಲೆ ಹಾಕ್ಬೇಕಂತ, ಹೊರ ತೆಗಿಬೇಕಂತ ಏನಿಲ್ಲ. ಈಗ ನೋಡಿ, ಜಸ್ಟ್ ಈ ಟೈಪ್ ಪೈಪ್ ತೆಗಿಯೋದು, ಕಬ್ಬಿನ ಮೇಲೆ ಈ ಟೈಪ್ ಒಕ್ಕೋತ ಹೋಗ್ಬಿಡೋದು. ಇಲ್ಲೇ ಕಬ್ಬಿನ ಮೇಲೆ ಇರ್ತದೆ, ಎಲೆ ಮೇಲೆ ಹಿಂಗೆ. ಆಮೇಲೆ ಇಲ್ಲಿ ಪವರ್ ಟಿಲ್ಲರು ಇವನ್ನೆಲ್ಲ ಹಾಕ್ಕೊಂಡು ಆಮೇಲೆ ಮತ್ತೆ ಅದನ್ನು ಸರಿಯಾಗಿ ಜೋಡಿಸ್ಕೋಬೇಕು. ಇದಕ್ಕೆ ಆಲ್ರೆಡಿ ನಮ್ಮದು ಬ್ಲ್ಯಾಕ್ ಬಾಕ್ಸ್ ಟ್ರಂಚಿಂಗು ಹಾಗೂ ಸಂಜೀವಿನಿ 2 ಸ್ಪ್ರೇ ಆಗ್ಯಾವ. ಈಗ ಭಾಳ ಚೆನ್ನಾಗಿ ಮರಿ ಬಂದವ. ಈಗ ಒಂದು ನಮ್ಮ ಎತ್ತಗೈ ಮಟ್ಟೆಲ್ಲ ಗರಿ ಆಡ್ತಾ ಇದ್ದಿದ್ದು. ಗರಿ ಅದು ನೋಡ್ಕೊಂಡು 6 ಫುಟ್ ಮಟ್ಟ ಆಗ್ತದೆ. ಈ ಟೈಪ್ ನಾವು ಡ್ರಿಪ್ ಪೈಪೆಲ್ಲ ಮ್ಯಾಲೆ ಹಾಕೀವಿ. ಆಮೇಲೆ ಸೆಂಟ್ರ್ ಪೈಪ್ ಅದನ್ನೇನು ತೆಗಿಯೋ ಜರುತ್ತಿಲ್ಲ, ಅದನ್ನ ಯಾವ ಟೈಪ್ ಮಾಡೋದು ಅನ್ನೋದು ತೋರಿಸ್ತೀನಿ ನಾನು. ಈಗ ಸ್ಮಾಲ್ ಅರ್ದಿಂಗ್ ಮಾಡೋ ಕಾರಣ ಏನಂದ್ರೆ, ಈಗ ನಮ್ಗೆ ಮರಿ ನಮ್ಗೆ ಎಷ್ಟು ಸಂಖ್ಯೆ ಪ್ರಕಾರ ಒಂದು ಗಡ್ಡಿಗೆ ಈಗ ಪ್ರಾರಂಭದಲ್ಲಿ 10, 12 ಅಷ್ಟು ಮಾತು ಕಾಯ್ಕೊಂಡು ಆಮೇಲೆ ಅದಕ್ಕಿಂತ ಹೆಚ್ಚು ಮರಿ ಬರಾಕೈತಂದ್ರೆ ನಾವು ಸ್ಮಾಲ್ ಅರ್ದಿಂಗ್ ಅದ್ರ ಮೇಲೆ ಒಂದು 4-5 ಬಟ್ ನಾವು ಮಣ್ಣು ಇರಿಸೋದು ಅಂದ್ರೆ ಅಲ್ಲಿ ಮರಿ ಸ್ಟಾಪ್ ಆಗ್ತೈತಿ. ಈಗ ನಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರ 8, 10 ಏನು ಮರಿ ಇದಲ್ಲ, ಇವಷ್ಟು ಕರೆಕ್ಟಾಗಿ ಬಂದುಬಿಡ್ತಾವೆ. ಇದ್ರಾಗೂ ಒಂದು 2-3 ವೀಕ್ ಆದರೂ ನಮ್ಮೊಂದು ಗಡ್ಡಿಗೆ 8 ಕರೆಕ್ಟಾಗಿ ಕುಂತೈತಿ. ಇದು ಅದಕ್ಕಿಂತ ಜಾಸ್ತಿ ಮರಿ ಹೊಡಿಬಾರ್ದು. ಯಾಕಂದ್ರೆ ಈ ಜಾಸ್ತಿ ಮರಿ ಆದ್ರೂ ಏನಾಗ್ತೈತಿ, ಅದು ಮುಂದೆ ಸಾಯ್ತೈತಿ. ಅದ್ರ ನಾವು ಗೊಬ್ಬರ ತಿಂದ ಸಾಯೋದು ಮರಿ. ಅದಕ್ಕೆ ಅದನ್ನ ನಾವು ಸ್ಟಾಪ್ ಮಾಡಬೇಕಾಗ್ತೈತಿ. ಸ್ಟಾಪ್ ಮಾಡಬೇಕಾದ್ರೆ ಒಂದು ಪವರ್ ಟಿಲ್ಲರ್ದಿಂದ ಸ್ಮಾಲಾಗಿ ಅದರಲ್ಲಿ ಅರ್ದಿಂಗಪ್ಪ ಅಂತಾರೆ,
ಏನು ಮಾಡಿವಿ ಸೆಂಟ್ರ್ ಪೈಪ್ ಜಸ್ಟ್ ಅಲ್ಲೇ ಒಂದು 3 ಪೈಪು ಅಥವಾ ಕಟ್ಟಿಗೆಲೆ ಒಂದು ಹಿಂಗೆ ಕೌಲ ಮಾಡಿ ಒಂದು ಪವರ್ಟಲ್ಲಿ ಹೊಡ್ಯಾಕನ ಅಗದಿ ಆರಾಮ್ ದಾಟಿ ಹೊಂಟೈತೆ ಒಳಗೆ. ಪವರ್ಟಲ್ಲಿ ಹೊಡ್ಯಾಕು ಏನು ಪ್ರಾಬ್ಲಮ್ ಇಲ್ಲ. ಈ ಟೈಪ್ ನಾವು ಒಂದು ವೇಸ್ಟ್ ಪೈಪ್ ತೊಗೊಂಡು ಅದನ್ನ ಈ ಟೈಪ್ ಅಲ್ಲೆಲ್ಲೇ ಒಂದು 10-15-20 ಫೂಟಿಗೆ ಒಂದೊಂದು ಮ್ಯಾಗೆ ಎಬ್ಬಿಸಿ ಕಟ್ಟಿದ್ವು ಅಂದ್ರೆ ಆರಾಮ್ ಪವರ್ ಟಿಲ್ಲರು ಹಾಯ್ತೈತಿ. ಮತ್ತು ಆ್ಯಸ್ ಇಟ್ ಈಸ್ ಅದನ್ನ ಕೆಳಗೆ ಬಿಟ್ಟು ಅಂದ್ರೆ ಮತ್ತು ಪೈಪ್ ತೆಗೆದು ಸಾಲದಲ್ಲಿ ಹಾಕ್ಕೊಂಡು ಒಂದು ಮಾಡೋಕ್ಕೆ ಅನುಕೂಲ ಆಗ್ತದೆ. ಈ ಟೈಪ್ ಕಬ್ಬಿನ ಗಡ್ಡೆಯಲ್ಲಿ ಒಂದು 4-5 ಬಟ್ ಮಣ್ಣು ಇಷ್ಟು ಬಿತ್ತಂದ್ರೆ ಮುಂದೆ ಮರಿ ಸ್ಟಾಪ್ ಆಗ್ತಿದೆ. ಈ ಸ್ಮಾಲ್ ಅರ್ದಿಂಗ್ ಮಾಡಬೇಕಾದ್ರೆ ನಾವು ಏನು ಮಾಡಿದ್ವಿ, ಒಂದು 2 ಚೀಲ 9-24 ಒಂದು ಪೊಟ್ಯಾಶು, ಒಂದು ಯೂರಿಯಾ ಸಾಲಲ್ಲಿ ಹಾಕಿ ಆಮೇಲೆ ಅದ್ರ ಮೇಲೆ ನಾವು ಈಗ ಮಣ್ಣು ಬಿತ್ತು. ಯಾಕಂದ್ರೆ ಯಾವುದೂ ನಮ್ಮದು ರಸಗೊಬ್ಬರ ದಯಮಾಡಿ ಮ್ಯಾಲೆ ಒಗಿಬೇಡ್ರಿ, ಮ್ಯಾಲೆ ಒಗಿದ್ರೆ ವೇಸ್ಟ್ ಆಗ್ತೈತಿ. ಅದಕ್ಕೇನೈತಿ ಅದು ಒಟ್ಟು ಯಾವುದೇ ಒಂದು ನೀವು ಏನು ಇದು ಮಾಡ್ತಿರ್ತಾರಲ್ಲ ಅವಾಗ ಮಣ್ಣಾಗ ಹಾಕ್ಬೇಕು. ಇದನ್ನ ಮಣ್ಣಾಗ ಹಾಕಿ ಮುಚ್ಚಿರಂದ್ರೆ ಅದು ಕರೆಕ್ಟಾಗಿ ಯುಟಿಲೈಸ್ ಆಗ್ತೈತಿ. ಈ ಟೈಪೆಲ್ಲ ಸ್ಮಾಲ್ ಅರ್ದಿಂಗ್ ಮಾಡ್ಯಾವ್ರನ್ನ ಈ ಗಡ್ಡಿ ಮೇಲೆ ಒಂದು 4 ಬಟ್ಟು ಮಣ್ಣು ಬೀಳುವಂಗೆ ಇಷ್ಟು ಮಣ್ಣು ಬಿತ್ತಂದ್ರೆ ಆಮೇಲೆ ಏನಾಗ್ತೈತಿ, ಮರಿ ಮುಂದೆ ಬರೋ ಸ್ಟಾಪ್ ಆಗ್ತದೆ. ಆಮೇಲೆ ಏನು ಇದು ಮರಿ ಐತಲ್ಲ ಅವು ಪರ್ಫೆಕ್ಟಾಗಿ ಬರ್ತೈತಿ. ಹೀಗಾಗಿ ನಮ್ಗೆ ಅಗದಿ ಕರೆಕ್ಟ್ ಸಂಖ್ಯಾಶಾಸ್ತ್ರ ಕುಂತೈತಿ.